ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು. ನೀವು ನೋಡ್ತಾ ಇದ್ದೀರಾ ವಿಲೇಜ್ ಗರ್ಲ್ ಅಶ್ವಿನಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ಹೋದ ವಿಡಿಯೋದಲ್ಲಿ ತಿರುಪತಿ ರೈಲ್ವೆ ಸ್ಟೇಷನ್ನಿಂದ ಹಿಡಿದು ಶ್ರೀವಾರಿ ಮೆಟ್ಟಿಲು ಮುಖಾಂತರ ತಿರುಮಲ ಸೇರಿಕೊಳ್ಳುವುದು ಹೇಗೆ ಏನು ಅನ್ನೋದನ್ನ ವಿವರವಾಗಿ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಇನ್ನು ಈ ವಿಡಿಯೋದಲ್ಲಿ ತಿರುಮಲ ಬೆಟ್ಟ ಹತ್ತಿದ ಮೇಲೆ ನಾವು ಮೊದಲಿಗೆ ಏನು ಮಾಡಬೇಕು, ಹೇಗೆ ಹೋಗಬೇಕು, ಏನೆಲ್ಲ ನೋಡ್ಬೋದು, ತಿರುಮಲ ತಿಮ್ಮಪ್ಪನ ದರ್ಶನವನ್ನು ಪಡ್ಕೊಂಡು ಬರೋದು ಹೇಗೆ ಅನ್ನೋ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತೀನಿ. ಅದರಿಂದ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಸ್ನೇಹಿತರೆ, ಹೋದ ವಿಡಿಯೋ ಎಲ್ಲಿಗೆ ಎಂಡ್ ಆಯಿತೋ ಅಲ್ಲಿಂದ ಈ ವಿಡಿಯೋ ಕಂಟಿನ್ಯೂ ಆಗ್ತಾ ಇದೆ. ನಾನೀಗ ತಿರುಮಲ ಬೆಟ್ಟದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲಿಗೆ ನಮಗೆ ಕಾಣುವುದು ಹಚ್ಚ ಹಸುರಿನಿಂದ ಕೂಡಿರುವ ಉದ್ಯಾನವನಗಳು. ನೋಡು, ಮುಂದೆ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರಸ್ತೆ ಬದಿಯಲ್ಲಿ ನಮಗೆ ಗಜರಾಜನು ಸ್ವಾಗತ ಕೋರುವ ರೀತಿಯಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿದನು. ನೋಡಿ, ಗಜೇಂದ್ರನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಕೆಲವೊಂದು ಪ್ರಮುಖ ಬೀದಿಗಳಲ್ಲಿ ಶ್ರೀ ತಿರುಮಲ ತಿಮ್ಮಪ್ಪನ ಮೆರವಣಿಗೆಯನ್ನು ಮಾಡಲು ಈ ಗಜೇಂದ್ರನನ್ನು ಬಳಸಲಾಗುತ್ತದೆ. ಇನ್ನು ಸ್ವಲ್ಪ ಮುಂದಕ್ಕೆ ಸಾಗಿದರೆ ಸಿಗುವುದೇ ನಮಗೆ ತಿರುಮಲ ಶ್ರೀವಾರಿ ಮ್ಯೂಸಿಯಂ. ಇದು ಸ್ವರ್ಗದಲ್ಲಿರುವ ಅರಮನೆಯಂತೆ ನಮಗೆ ಕಾಣುತ್ತದೆ. ಇದರಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಹಳೆಯ ಒಂದು ವಸ್ತುಗಳನ್ನು ಸಂಗ್ರಹಿಸಿಡಲಾಗುತ್ತದೆ. ನಾನು ಇದನ್ನು ಸುಮಾರು ಒಂದು 10 ವರ್ಷದ ಮುಂಚೆನೆ ನೋಡಿದ್ದೆ. ತುಂಬಾ ಅದ್ಭುತವಾಗಿರುವಂಥದ್ದು. 2-3 ವರ್ಷದಿಂದ ಇದನ್ನ ಕ್ಲೋಸ್ ಮಾಡಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಇದನ್ನ ನವೀಕರಣಿಸುತ್ತಿದ್ದಾರೆ, ಅದರಿಂದ ಇದು ಕ್ಲೋಸ್ ಮಾಡಿದ್ದಾರೆ. ನೋಡ್ಬೋದು, ನೀವು ನೋಡೋದಕ್ಕೆ ಸ್ವರ್ಗದಂತೆ ಕಾಣುತ್ತದೆ. ಇದು ಅದ್ಭುತಗಳಲ್ಲಿ ಅದ್ಭುತ. ಇನ್ನು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಸಾಗಿದರೆ ಈ ಥರ ಒಂದು ಬಹುಮಾಡಿಗಳ ಕಟ್ಟಡಗಳನ್ನು ನೋಡೋದಕ್ಕೆ ಸಿಗ್ತವೆ. ನಮಗೆ ಬೆಟ್ಟದ ಮೇಲೆ ಇದೀವ ಅಥವಾ ಎಲ್ಲಾದರೂ ಒಂದು ದೊಡ್ಡ ಪೇಟೆಯಲ್ಲಿದ್ದೀವ ಅನ್ನೋ ಒಂದು ಫೀಲ್ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ ನಾವೀಗ ಶ್ರೀ ಶ್ರೀನಿವಾಸನ ಆಲಯದ ಮುಂದೆ ಇರುವ ಮಾಡು ಬೀದಿಲು ಅನ್ನುವ ಒಂದು ಬೀದಿಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಈಗ ನೀವು ನೋಡ್ತಾ ಇರೋದು ಮಾಡು ಬೀದಿಲು. ಇದು ಬಂದ್ಬಿಟ್ಟು 4 ಬೀದಿಗಳಾದ್ರೆ ಇರ್ತವೆ. ಇದರ ಹೆಸರು ಬಂದ್ಬಿಟ್ಟು ಮಾಡು ಬೀದಿಲು ಅಂತ ಹೇಳಿ. ಇದರ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಸಂಜೆ ಹೊತ್ತಲ್ಲಿ ಆನೆಯ ಮೇಲೆ ಶ್ರೀನಿವಾಸನನ್ನು ಕುಳಿಸಿಕೊಂಡು ಈ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಲಾಗುತ್ತದೆ. ರಥೋತ್ಸವಗಳು, ಬ್ರಹ್ಮ ರಥೋತ್ಸವಗಳು, ಉತ್ಸವಗಳು ಇಂಥ ಟೈಮಲ್ಲಾದ್ರೆ ಇಲ್ಲಿ ಕಾಲಿಡಲು ಸಹ ಸ್ಥಳ ಇರುವುದಿಲ್ಲ. ಆ ತರ ಮಟ್ಟಿಗೆ ಇಲ್ಲಿ ಜನರು ಸೇರಿರ್ತಾರೆ. ಅವರಿಗಾಗಿ ನೋಡಿ ಈ ತರ ಒಂದು ಬೋನ್ ನ ವ್ಯವಸ್ಥೆ ಮಾಡಲಾಗಿದೆ. ಇದೆಲ್ಲ ದೇವಸ್ಥಾನ ಮುಂದ್ಗಡೆನೆ ಇರುವಂತದ್ದು. ನೀವು ಯಾವತ್ತಾದ್ರೂ ಭೇಟಿ ಮಾಡಿ ಇಲ್ಲೆಲ್ಲ ರೌಂಡ್ ಹಾಕಿ. ನೆಕ್ಸ್ಟ್ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳಿದ್ರೆ ಕಲ್ಯಾಣಿ ಕಟ್ಟೆ ಅಂತ ಹೇಳಿದ್ರೆ ಶ್ರೀನಿವಾಸ ಸ್ವಾಮಿಗೆ ಕೂದಲನ್ನು ಸಮರ್ಪಿಸಿಕೊಳ್ಳುವ ಸ್ಥಳ. ನಾನು ಕೂಡ ಶ್ರೀ ತಿರುಮಲ ತಿಮ್ಮಪ್ಪನಿಗೆ ಕೂದಲನ್ನು ಸಮರ್ಪಿಸಿಕೊಳ್ಳುವಂತಹ ಒಂದು ಅರಿಕೆಯನ್ನು ಹೊತ್ತಿದ್ದೆ. ಅದರಿಂದ ನಾನು ಕೂಡ ಇವತ್ತು ಬೋಡಿಗುಂಡನ್ನು ಮಾಡ್ಕೊತಾ ಇದ್ದೀನಿ. ನೆನಪಿನಲ್ಲಿ ಇಟ್ಟುಕೊಳ್ಳಿ, ನೀವು ಬೋಡಿಗುಂಡನ್ನು ಓಡಿಸಿಕೊಳ್ಳುವಾಗ ನೀವು ಯಾರಿಗೂ ₹1 ಕಾಸು ಕೊಡ್ಬೇಕಾಗಿಲ್ಲ. ಹಾಗೆ ನಿಮ್ಮನ್ನು ಯಾರು ಕೇಳುವ ಹಾಗಿಲ್ಲ. ಹಾಗೆ ಯಾರಾದ್ರೂ ಏನಾದ್ರೂ ನಿಮ್ಮನ್ನ ಕಾಸು ಕೇಳಿದರೆ ನೀವು ದೇವಸ್ಥಾನದ ಆಡಳಿತ ಮಂಡಳಿಗೆ ತಿಳಿಸಬಹುದು. ಇದು ಎಲ್ಲ ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ. ಕೂದಲು ಕೊಟ್ಟಾದ ಮೇಲೆ ನಿಮ್ಮ ಪ್ರೀತಿಯಿಂದ ಎಷ್ಟಾದ್ರೆ ಅಷ್ಟು ಕೊಡ್ಬೋದೇ ಹೊರತು ಯಾರೂ ನಿಮ್ಗೆ ಇಷ್ಟೇ ಕೊಡಿ, ಇಷ್ಟೇ ಬೇಕು ಅಂತ ಕೇಳುವ ಹಾಗಿಲ್ಲ. ಹಾಗೆ ನೀವು ಸಹ ನೀಡುವ ಹಾಗಿಲ್ಲ. ಗುಂಡನ್ನು ಒಡಿಸ್ಕೊಂಡಿದ್ದಾದ್ಮೇಲೆ ಸ್ನಾನದ ಗೃಹಗಳಿಗೆ ನಾವು ಹೋಗ್ತೀವಿ. ಸ್ನಾನ ಗೃಹಗಳ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಸ್ನೇಹಿತರೆ, ನಮ್ಮ ಮನೆಗಳಲ್ಲೂ ಸಹ ನಾವು ಅಷ್ಟೊಂದು ಸ್ವಚ್ಛವಾಗಿ ಇಡೋದಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸ್ವಚ್ಛವಾಗಿರುತ್ತವೆ. ಬಿಸಿ ನೀರು ಮತ್ತೆ ತಣ್ಣೀರು, ಯಾವ ನೀರು ಬೇಕಾದರೂ ಸಿಗ್ತವೆ. ನಿಮಗೆ ಯಾವ ನೀರಲ್ಲಿ ಇಷ್ಟ ಆದರೆ ಆ ನೀರಲ್ಲೇ ಸ್ನಾನ ಮಾಡಿ. ಯಾಕಂದರೆ ಆರೋಗ್ಯದ ಬಗ್ಗೆ ಇಲ್ಲಿ ಮುಂಜಾಗ್ರತೆಯನ್ನು ವಹಿಸಬೇಕು. ನಾನು ಇಲ್ಲಿ ಬಂದಾಗಲೆಲ್ಲ ಬಿಸಿ ನೀರಲ್ಲೇ ಸ್ನಾನ ಮಾಡೋದು. ಅದರಿಂದ ನಾನು ಬಿಸಿ ನೀರಲ್ಲೇ ಸ್ನಾನ ಮಾಡಿದೆ. ಸ್ನಾನ ಮಾಡಿದಾದ್ಮೇಲೆ ಉಡುಗೆ ತೊಡುಗೆಗಳು ಸಾಂಪ್ರದಾಯಿಕವಾಗಿರಬೇಕು. ಮುಖ್ಯವಾಗಿ ಹೆಂಗಸರು ಮತ್ತು ಹೆಣ್ಣು ಹುಡುಗಿರು ಸಾಂಪ್ರದಾಯಿಕ ಬಟ್ಟೆಗಳನ್ನ ಇಲ್ಲಿ ಹಾಕ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ನಮ್ಮೂರ ಕಡೆಯಲ್ಲೆಲ್ಲ ನೈಟಿ, ನಿಕ್ಕರು, ಟೈಟ್ ಫಿಟ್ಟಿಂಗ್ ಪ್ಯಾಂಟು, ಟೈಟ್ ಫಿಟ್ಟಿಂಗ್ ಬನೀನು ಹಾಕ್ಕೊಂಡು ಟಿಂಗ್ ಅಂತ ಓಡಾಡ್ತಾರಲ್ಲ, ಆ ಥರ ಎಲ್ಲ ಅಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಇದ್ರ ಬಗ್ಗೆ ಕೆಲವರಿಗೆ ಗೊತ್ತಿರೋದಿಲ್ಲ. ಅವರಿಗೆಲ್ಲ ಶೇರ್ ಮಾಡಿ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನ ಮಾತ್ರ ಹಾಕ್ಕೊಂಡು ದರ್ಶನಕ್ಕೆ ಹೋಗ್ಬೇಕಾಗುತ್ತೆ. ನಮ್ಮ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ಇಂತಹ ಒಂದು ರೂಲ್ಸ್ ತಗೊಂಡು ಬಂದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಹೆಮ್ಮೆ ಅಲ್ವಾ. ನಾನೀಗ ದರ್ಶನದ ಕ್ಯೂ ಲೈನ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ನೀವೀಗ ನೋಡ್ತಾ ಇದ್ದೀರಾ, ನಾನು ಪಕ್ಕದಲ್ಲಿ ಹೋಗ್ತಾ
ನೋಡ್ತಾ ಇರೋ ಕ್ಯೂ ಬಂದ್ಬಿಟ್ಟು 300 ರೂಪಾಯಿ ಟಿಕೆಟ್ ತಗೊಂಡಿರ್ತಾರಲ್ಲ ಆ ಒಂದು ಕ್ಯೂ ಇದು. ನಾನು ನಡಕದಾರಿ ಕ್ಯೂ ಲೈನ್ ಹೋಗ್ಬೇಕಾಗಿರೋದ್ರಿಂದ ಅದನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಬೆಟ್ಟದ ಮಾರ್ಗವಾದ ಅಲ್ಪಿರಿಮೆಟ್ಟಿಲು ಹಾಗೂ ಶ್ರೀವಾರಿ ಪಾದಲು ಮಾರ್ಗವಾಗಿ ನಡ್ಕೊಂಡು ಬಂದ್ರೆ ಅಂತವ್ರಿಗೆ ಬೇಗನೆ ದರ್ಶನವನ್ನ ಕೊಡ್ತಾರೆ. ನಾನು ಪ್ರತಿ ಬಾರಿ ತಿರುಪತಿಗೆ ಬಂದಾಗ ಬೆಟ್ಟದ ಮುಖಾಂತರ ನಡ್ಕೊಂಡೇ ಹೋಗೋದು. ಅದರಿಂದ ನೀವು ಕೂಡ ನಡ್ಕೊಂಡೇ ಬನ್ನಿ, ಯಾಕಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ಕ್ಯೂ ಲೈನ್ ಅಲ್ಲಿ ನಡೆಯೋದೇ ಒಂದು ದೊಡ್ಡ ಸಾಹಸ ಅಂತ ಹೇಳ್ಬೋದು. ಯಾಕಂದ್ರೆ 2-3 ಕಿಲೋಮೀಟರ್ ಇರುತ್ತೆ ಈ ಕ್ಯೂ ಲೈನ್. ಇದರಲ್ಲಿ ನಡೆಯಬೇಕಂದ್ರೆ ಕೆಲವರಿಗೆ ಬೋರ್ ಆಗ್ಬೋದು. ಜನರ ಒಂದು ಜನಸಂಖ್ಯೆ ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಒಂದೊಂದು ಟೈಮಲ್ಲಿ ಫುಲ್ ರಶ್ ಇದ್ದಾಗ ಅದು 5 ಕಿಲೋಮೀಟರ್ ಆದ್ರೂ ಆಗ್ಬೋದು ಕ್ಯೂ. ನೋಡಿ ಯಾವ ತರ ನಡೀತಾ ಇದಾರೆ ಜನರು. ಮೆಲ್ಲಿಗೆ ನಡಿಬೇಕು, ಸ್ವಲ್ಪ ದೂರನೇ, ಒಂದು 5-6 ಹೆಜ್ಜೆ ಆದ್ಮೇಲೆ ಹಂಗಂಗೆ ಟ್ರಕ್ ಆಗುತ್ತೆ. ಅಷ್ಟೊಂದು ಕಠಿಣವಾಗಿರುತ್ತೆ ಈ ಕ್ಯೂ ಲೈನ್. ಏನೋ ಮುಂದಿನ ದಿನಗಳಲ್ಲಿ ಈ ತರ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ತಾರೆ. ಬಂದವರು ಬಂದಂಗೆ ದರ್ಶನ ಮಾಡ್ಕೊಂಡು ಹೋಗ್ತಾ ಇರಬೇಕು, ಆ ತರ ಒಂದು ಸಿಸ್ಟಮ್ ತರ್ತಾರಂತೆ. ನೋಡೋಣ ಏನ್ ಮಾಡ್ತಾರಂತ. ನೋಡಿ ಎಷ್ಟೊಂದಿದೆ ಕ್ಯೂ. ಎಲ್ಲ ಬೋಡಿಗುಂಡಿಗಳು ಹಾಕ್ಕೊಂಡು ಗೋವಿಂದ ಗೋವಿಂದ ಅಂತ ಹರಿನಾಮ ಸ್ಮರಣೆಯನ್ನು ಮಾಡ್ಕೊಳ್ತಾ ಮುಂದೆ ಸಾಕ್ತಾ ಇದ್ದಾರೆ. ಏನು ಇಷ್ಟೇ ಅನ್ಕೊಂಡ್ಬಿಟ್ರ? ಈ ಕ್ಯೂ ಅಲ್ಲಿ ಹೋಗ್ಬಿಟ್ರೆ ದೇವರು ದರ್ಶನ ಮಾಡ್ಕೊಂಡು ಆಚೆ ಬಂದ್ಬಿಡ್ಬೋದು ಅನ್ಕೊಂಡ್ರ? ಅಷ್ಟೇ ಅಲ್ಲ ಸ್ನೇಹಿತರೆ, ಇದು ಖಾಲಿ ಕ್ಯೂ ಲೈನ್ ಅಷ್ಟೇ. ಆಮೇಲೆ ಅಲ್ಲಿ ದೊಡ್ಡ ಒಂದು ಗೋಡನಲ್ಲಿ ಹಾಕ್ತಾರೆ. ಅದರಲ್ಲಿ 1 ದಿನ ಆದರೂ ಆಗ್ಬೋದು, 2 ದಿನ ಆದರೂ ಆಗ್ಬೋದು, 3 ದಿನ ಆದರೂ ಆಗ್ಬೋದು. ಇಲ್ಲಿ ಬರುವ ಭಕ್ತಾದಿಗಳು ಜನಸಂಖ್ಯೆ ಮೇಲೆ ಡಿಫ್ರೆಂಟ್ ಆಗಿರುತ್ತೆ. ಎಷ್ಟು ರಶ್ ಆಗಿದ್ರೆ ಅಷ್ಟು ದಿನ ಆಗ್ಬೋದು, ಒಂದೊಂದ್ಸಲಿ 2-3 ಅವರಲ್ಲಿ ಕೂಡ ಆಗಿಬಿಡ್ಬೋದು. ಎಲ್ಲ ಸರಿ, ನೀನೇನಪ್ಪ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದೀಯಾ? ತಿರುಪತಿಯಲ್ಲಿ ಫೋನುಗೇನು ಏನೂ ಅಲೋ ಮಾಡೋಲ್ಲ ಅಂತಾರೆ, ನೀನೇನು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀಯಾ ಅಂತ ಕೇಳ್ತಾ ಇದ್ದೀರಾ? ಹೌದು ಸ್ನೇಹಿತರೆ, ಇದನ್ನು ನಾನು ಕ್ಯೂ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾಕಂದರೆ ನಿಮಗೆಲ್ಲ ತೋರಿಸ್ಬೇಕಲ್ಲ, ಅದರಿಂದ ಅಲ್ಲಿ ಗೋಡಂಗೆ ಹಾಕೋದಕ್ಕೆ ಮುಂಚೆ ಒಂದ್ಸಲಿ ಚೆಕ್ ಮಾಡ್ತಾರೆ. ಅಲ್ಲಿ ಲಗೇಜು, ಈ ನಮ್ಮ ಹತ್ರ ಇರೋ ಫೋನು ಇದನ್ನೆಲ್ಲ ತೊಗೊಂಡು ಬಿಡ್ತಾರೆ. ಆಮೇಲೆ ಗೋಡಂಗೆ ಹಾಕ್ತಾರೆ. ಆಮೇಲೆ ದರ್ಶನ ಆದಮೇಲೆ ನಾವು ಬಂದು ಅದಕ್ಕಂತಾನೆ ಕೌಂಟ್ರ್ಗಳಿರುತ್ತೆ. ಆ ಕೌಂಟ್ರಲ್ಲಿ ನಾವು ನಮ್ಮ ಸೆಲ್ ಫೋನು, ನಮ್ಮ ಲಗೇಜು ತಗೊಳ್ಬೋದು. ಅದಕ್ಕೆಲ್ಲ ಏನು ಭಯ ಇಲ್ಲ, ಯಾರು ಏನೂ ಮುಟ್ಟೋದಿಲ್ಲ. ನೋಡಿ ಇಲ್ಲಿ ದರ್ಶನ ಟಿಕೆಟ್ ಕೊಡ್ತಾರೆ. ಇದರಲ್ಲಿ ಡೇಟು ಮತ್ತು ಟೈಮಿಂಗ್ ಮೆನ್ಷನ್ ಆಗಿರುತ್ತೆ. ಇದ್ರ ಪ್ರಕಾರ ನಮಗೂ ದರ್ಶನಕ್ಕೆ ಹೋಗ್ಬೋದು. ಈಗ ನಾವು ಫೈನಲಿ ಲಗೇಜ್ ಕೌಂಟ್ರ್ಗಳಿಗಾದ್ರೆ ಬಂದುಬಿಟ್ವಿ. ನಮ್ಮ ಹತ್ರ ಇರೋ ಸೆಲ್ ಫೋನು ಮತ್ತು ಲಗೇಜು ಇದನ್ನೆಲ್ಲ ಉಚಿತವಾಗಿ ಇಲ್ಲಿ ಇಟ್ಟರೆ ಮತ್ತೆ ದೇವ್ರ ದರ್ಶನ ಆದಮೇಲೆ ಆಚೆ ಹೋಗಿ ಅದಕ್ಕೆ ರಿಸೀವ್ ಕೌಂಟ್ರ್ಗಳಿರ್ತವೆ. ಅಲ್ಲಿ ನಮ್ಮ ಸೆಲ್ ಫೋನು ಮತ್ತು ಲಗೇಜ್ಗಳನ್ನ ಉಚಿತವಾಗಿ ತಗೊಳ್ಬೋದು. ಫೈನಲ್ ಸ್ಟೇಜ್ ಇದೆ ಲಗೇಜ್ ಇಡೋದಕ್ಕೆ. ನೋಡಿ ಎಲ್ಲರೂ ಇಡ್ತಾ ಇದ್ದಾರೆ. ನಾನು ಇಟ್ಬಿಟ್ಟೆ. ದೇವ್ರ ದರ್ಶನ ಆದಮೇಲೆ ಭೇಟಿ ಆಗೋಣ. ಮತ್ತೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಸ್ನೇಹಿತರೆ. ನಾನಾದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡ್ಕೊಂಡು ಆಚೆ ಬಂದೆ. ದರ್ಶನ ಮಾತ್ರ ಸೂಪರಾಗಿ ಚೆನ್ನಾಗಿ ಆಯಿತು. ಅದ್ಭುತವಾದ ದೇವರ ದರ್ಶನವನ್ನು ಪಡ್ಕೊಂಡು ಹುಂಡಿಯಲ್ಲಿ ಕಾಣಿಕೆಯನ್ನು ಕೊಟ್ಟು ಮತ್ತೆ ದೇವಸ್ಥಾನದ ಪಕ್ಕಕ್ಕೆ ಬಂದರೆ ಅಲ್ಲಿ ಗೋಪುರದಲ್ಲಿ ವಿಮಾನಯಾನ ವೆಂಕಟೇಶ್ವರ ಸ್ವಾಮಿ ಕಾಣಿಸ್ತಾನೆ. ಅಲ್ಲಿ ಒಂದು ನಮಸ್ಕಾರ ಹಾಕ್ಕೊಂಡು ಸ್ವಲ್ಪ ಮುಂದ್ಗಡೆ ಬಂದರೆ ಅಲ್ಲಿ ಲಡ್ಡುವನ್ನು ಪ್ರಸಾದ ರೂಪದಲ್ಲಿ ಕೊಡ್ತಾರೆ. ಅದನ್ನು ಸ್ವೀಕರಿಸಿ ಮುಂದೆ ಲಡ್ಡು ಕೌಂಟ್ರ್ಗಳಿರ್ತವೆ. ಅಲ್ಲಿ ನಮ್ಮ ಟಿಕೆಟ್ ಇರುತ್ತಲ್ಲ ನಮ್ಮ ಹತ್ರ, ಅದಕ್ಕೆ ಒಂದು ಲಡ್ಡು ಕೊಡ್ತಾರೆ. ಅದನ್ನು ತಗೊಂಡು ಮತ್ತೆ ಎಕ್ಸ್ಟ್ರಾ ಬೇಕಾದರೆ ನಾವು ಒಂದು ಲಡ್ಡುಗೆ 50 ರೂಪಾಯಿ ಥರ ಎಷ್ಟು ಬೇಕಾದರೂ ಅಷ್ಟು ತಗೊಳ್ಬೋದು ಲಡ್ಡುಗಳು. ಅದನ್ನೆಲ್ಲ ವಿಡಿಯೋ ಕವರ್ ಮಾಡೋಣ ಅಂತ ಹೇಳಿದ್ರೆ ನನ್ನ ಹತ್ರ ಸೆಲ್ ಫೋನ್ ಇದ್ದಿಲ್ಲ. ಅದರಿಂದ ನಾನು ಅದನ್ನೆಲ್ಲ ವಿಡಿಯೋ ಮಾಡೋದಕ್ಕಾಗಿಲ್ಲ. ಸೆಲ್ ಫೋನ್ ತಗೊಳ್ಳೋದಕ್ಕೆ ಸ್ವಲ್ಪ ದೂರ ಆದರೆ ಇತ್ತು. ಅದರಿಂದ ನಾನೀಗ ದೇವಾಲಯದ ಆವರಣದಲ್ಲಾದರೆ ಇದ್ದೀನಿ. ಇಲ್ಲಿ ಗೊಲ್ಲ ಮಂಟಪ ಅಂತ ದೇವಸ್ಥಾನದ ಮುಂದ್ಗಡೆ ಇದೆ. ಇಲ್ಲಿ ಆನೆಯ ಮೇಲೆ ಜಂಬೂ ಸವಾರಿ ಬರ್ತಾ ಇತ್ತು. ಅದನ್ನ ಸ್ವಲ್ಪ ಹೊತ್ತು ನಾನು ವೀಕ್ಷಿಸಿದ್ದೆ. ನೋಡಿ ಯಾವ ಥರ ಬರ್ತಾ ಇದೆಯೋ. ಇಲ್ಲೆಲ್ಲಾನು ದೇವರುಗಳ ಕಾರ್ಯಗಳು ನಡೀತಾನೆ ಇರ್ತವೆ. ನಾನಿಲ್ಲಿ ತಿರುಪತಿಗೆ ಬಂದಾಗ ಅಷ್ಟಾಗಿ ರಶ್ ಇದ್ದಿಲ್ಲ. ಅದರಿಂದ ಎಲ್ಲ ಸುಲಭವಾಗಿ ಆಗೋಯ್ತು. ಅದರಿಂದಾನೇ ಯಾರಾದ್ರೂ ಬರ್ಬೇಕಾದ್ರೆ ತಿರುಪತಿಯಲ್ಲಿ ರಶ್ ಇದೆಯಾ ಇಲ್ವಾ ಅಂತ ತಿಳ್ಕೊಂಡು ಬನ್ನಿ. ತಿರುಪತಿಯಲ್ಲಿ ವಿಶೇಷ ದಿನಗಳಲ್ಲಾದ್ರೆ ಬರೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಇಲ್ಲಿ ಫುಲ್ ರಶ್ ಆಗಿರುತ್ತೆ. ಕಾಲು ಇಡೋದಕ್ಕೂ ಜಾಗ ಇರಲ್ಲ. ಆ ತರ ಕಿಕ್ಕಿರಿದು ತುಂಬಿರ್ತಾರೆ. ಮುಖ್ಯವಾಗಿ ವೈಕುಂಠ ಏಕಾದಶಿ ದಿನಗಳಲ್ಲಾದ್ರೆ ಬ್ರಹ್ಮೋತ್ಸವಗಳು ಅವು ಇವು ನಡೀತಾ ಇರ್ತವೆ. ಅಂತ ಟೈಮಲ್ಲಾದ್ರೆ ಬರೋದಕ್ಕೆ ಹೋಗ್ಬೇಡಿ. ಅಕಸ್ಮಾತ್ ಆಗಿ ನೀವೇನಾದ್ರೂ ಬಂದ್ಬಿಟ್ಟಿದ್ವಿ ಫ್ಯಾಮಿಲಿ ಸಮೇತ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಅನ್ಸುತ್ತೆ ಯಾಕಪ್ಪ ಬಂದ್ವಿ ಅಂತ. ಇನ್ನೊಂದ್ಸಲಿ ಬರೋದೇ ಬೇಡ ಅನ್ಸ್ಬಿಡುತ್ತೆ. ಅಷ್ಟು ಬೇಜಾರಾಗ್ಬಿಡುತ್ತೆ. ಯಾಕಂದರೆ ನನಗೂ ಆ ಥರ ಆಗಿದ್ದುಂಟು. ಅದರಿಂದ
ನೋಡಿ, ಇದು ಮಾಡು ಬೀದಿಲು ಅಂತಾರೆ. ಇಲ್ಲಿ ಸಂಜೆ ಆದರೆ ಈ ಥರ ಆನೆಗಳು ಬರ್ತದೆ. ಅದನ್ನೆಲ್ಲ ನೋಡೋದಕ್ಕೆ ಜನ ತುಂಬ್ತಾರೆ. ಯಾವ ಥರ ಇದೆ ಅಂತ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಬಂದ್ಬಿಟ್ಟು ಅನ್ನಪ್ರಸಾದ ಕೇಂದ್ರ. ಇದು ತಿರುಪತಿಯಲ್ಲಿರುವಂತಹ ಅನ್ನಪ್ರಸಾದ ಕೇಂದ್ರ. ಇಲ್ಲಿ ಸುಮಾರು ಒಂದು 15 ವರ್ಷಕ್ಕೆ ಮುಂಚೆ ಬೆಳಿಗ್ಗೆಯಿಂದ ರಾತ್ರಿ 10 ಗಂಟೆವರೆಗೂ ಯಾವಾಗ ಬೇಕಾದ್ರೂ ಹೋಗಿ ತಿನ್ಬೋದು, ಆ ತರದ್ದು ಒಂದು ವ್ಯವಸ್ಥೆ ಇತ್ತು. ಈಗಾದ್ರೆ ರೂಲ್ಸ್ ಚೇಂಜ್ ಮಾಡಿ ಟೈಮಿಂಗ್ಸ್ ಇಟ್ಬಿಟ್ಟಿದ್ರೆ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತೆ ರಾತ್ರಿ ಟೈಮ್ ಪ್ರಕಾರ ಊಟ ಕೊಡ್ತಾರೆ. ಅಂದ್ರೆ ಅಲ್ಲಲ್ಲಿ ಬೋರ್ಡ್ ಹಾಕಿರ್ತಾರೆ ಅನ್ನಪ್ರಸಾದ ಯಾವ ಟೈಮಲ್ಲಿ ಸಿಗುತ್ತೆ ಅಂತ. ಅದನ್ನ ನೋಡ್ಕೊಂಡು ನಾವು ಹೋಗಿ ತಿನ್ಬೋದು. ಮತ್ತೆ ಇಲ್ಲಿ ಬಂದು ಉಚಿತ ಸೇವೆಗಳನ್ನ ಸಲ್ಲಿಸಬಹುದು. ಅಂದ್ರೆ ಊಟ ಹಾಕೋದು, ಊಟ ಬಡಿಸೋದು, ಮತ್ತೆ ಅದೆಲ್ಲ ಕ್ಲೀನ್ ಮಾಡೋದು, ಎಲೆ ಎತ್ತೋದು, ಇಂಥ ಕೆಲಸಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಭಕ್ತಾದಿಗಳು ಯಾರು ಬೇಕಾದ್ರೂ ಉಚಿತವಾಗಿ ಇಲ್ಲಿ ಸೇವೆನ ಸಲ್ಲಿಸಬಹುದು. ಈ ಬಿಲ್ಡಿಂಗ್ ಬಂದ್ಬಿಟ್ಟು 3 ಫ್ಲೋರ್ ಹತ್ರ ಇದೆ. 3 ಫ್ಲೋರ್ ಅನ್ನ ಛತ್ರಗಳಲ್ಲಿ ದೊಡ್ಡ ದೊಡ್ಡ ಹಾಲ್ಗಳು. ದೊಡ್ಡ ಹಾಲ್ಗಳಲ್ಲಿ ಒಂದೇ ಟೈಮ್ಗೆ 1000 ಜನ ಬೇಕಾದ್ರೆ ಕೂತ್ ತಿನ್ಬೋದು. ಅಷ್ಟೊಂದು ದೊಡ್ಡ ಹಾಲ್ಗಳಾದ್ರೆ ಇದೆ. ಇಲ್ಲಿ ವಿಶೇಷವಾಗಿ ಚಟ್ನಿ ಒಂದು ಕೊಡ್ತಾರೆ, ಅದು ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇಲ್ಲೊಂದು ಅದ್ಭುತವಾದ ಕಲಾಕೃತಿ ಇದೆ. ಈ ಕಲಾಕೃತಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಲ್ಲಲ್ಲಿ ನೋಡಿರ್ತೀರಾ. ಆದ್ರೆ ಈ ಕಲಾಕೃತಿ ಇರೋದು ಬಂದ್ಬಿಟ್ಟು ಈ ಅನ್ನ ಛತ್ರದಲ್ಲೇ 7 ಬೆಟ್ಟಗಳ ಮೇಲೆ ನಿಂತಿರುವ ಮಹಾವಿಷ್ಣು ನೋಡಿ. ಸ್ನೇಹಿತರೆ, ನಾನು ಅನ್ನಪ್ರಸಾದವನ್ನು ಮುಗಿಸ್ಕೊಂಡು ಬಂದು ದೇವಸ್ಥಾನದ ಮುಂದ್ಗಡೆ ಇರುವಂತಹ ಆವರಣದಲ್ಲಾದರೆ ಈಗ ಇದ್ದೀನಿ ನಾನು ಈ ಪ್ಲೇಸಲ್ಲಿ ತುಂಬ ಜನ ರೀಲ್ಸ್ ಮಾಡ್ತಾರೆ. ನೀವು ನೋಡಿರ್ತೀರ, ತುಂಬ ಜನ ಇಲ್ಲೇ ರೀಲ್ಸ್ ಮಾಡೋದು. ಈ ಪುಷ್ಪ ಡೈಲಾಗ್ಗಳೆಲ್ಲ ಇಲ್ಲಿ ತುಂಬ ಜನ ಮಾಡಿದ್ದಾರೆ. ಈ ಸಾರಿ ಹೇಳ್ಕೊಂಡಲ್ಲ ವೆಂಕಟನ್ ನನಗ ನೀ ಬದುಕಿಚ್ಚಿಸೆ ಅಂತ ಡೈಲಾಗ್ ಎಲ್ಲ ಇಲ್ಲೇ ಮಾಡಿರೋದು. ಸ್ನೇಹಿತರೆ, ದೇವಸ್ಥಾನದ ಮುಂದುಗಡೆ ಇರುವಂತಹ ಆವರಣದಲ್ಲಿ ದಿನಾಗಲೂ ಯಾವುದೋ ಒಂದು ಧಾರ್ಮಿಕ ಕಾರ್ಯಕ್ರಮ ನಡೀತಾನೆ ಇರ್ತದೆ. ನೋಡ್ಬೋದು ನೀವು, ಇಲ್ಲೇ ಆ ಒಂದು ಕಾರ್ಯಕ್ರಮಗಳು ನಡೆಯೋದು. ಅದನ್ನು ಎಷ್ಟೋ ಜನ ವೀಕ್ಷಿಸ್ತಾ ಇರ್ತಾರೆ, ಮಲಗೋದು ಇಲ್ಲೇ. ನೋಡಿ, ದೇವಸ್ಥಾನದ ಮುಂದುಗಡೆ ಯಾವಾಗಲೂ ಜನ ಈ ಥರನೇ ತುಂಬಿರ್ತದೆ. ವಿಶೇಷ ದಿನಗಳಲ್ಲಾದರೆ ಸಾಧ್ಯನೇ ಇರೋದಿಲ್ಲ, ಊಹಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ. ಆ ಥರ ಒಂದು ಜನ ತುಂಬಿರ್ತಾರೆ ಇಲ್ಲಿ. ನಾವು ದಿನಾಗಲೂ ಟಿವಿಯಲ್ಲಿ ನೋಡ್ತೀವಲ್ಲ ಲೈವ್ ತಿರುಪತಿ ಕಾರ್ಯಕ್ರಮಗಳು, ಅವು ಬಂದ್ಬಿಟ್ಟು ಇಲ್ಲಿಂದಾನೇ ಪ್ರಸಾರ ಆಗೋದು. ನೋಡಿ, ಕ್ಯಾಮ್ರಾಗಳು ಎಲ್ಲನೂ ಈಗಲೂ ಸಹ ಯಾವುದೋ ಒಂದು ಕಾರ್ಯಕ್ರಮ ನಡೀತಾನೆ ಇದೆ, ಅದು ಲೈವ್ ಟೆಲಿಕಾಸ್ಟ್ ಆಗ್ತಾನೆ ಇರ್ತದೆ. ಅದು ಇಲ್ಲಿಂದಾನೇ ನೋಡ್ಬೋದು. ಅದನ್ನು ಎಷ್ಟೋ ಜನ ವೀಕ್ಷಿಸ್ತಾ ಇರ್ತಾರೆ. ಸ್ನೇಹಿತರೆ, ಈ ತಿರುಪತಿಯಲ್ಲಿ ಇನ್ನೂ ನೋಡುವಂತಹ ಪ್ರದೇಶಗಳು ತುಂಬಾ ಇದ್ದಾವೆ. ನಾನಾದರೆ ಒಂದು ದಿನ ಇಲ್ಲಿದ್ದೆ, ಅದರಿಂದ ಇಷ್ಟು ಮಾತ್ರ ಕವರ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ನೋಡೋಣ, ಎಲ್ಲನೂ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ತಿರುಪತಿಗೆ ಮೊದಲನೇ ಸಲ 2ನೇ ಸಲ ಬಂದವರಿಗೆ ತುಂಬ ಕಷ್ಟನೇ ಆಗಿರುತ್ತೆ. ಯಾಕಂದರೆ ಏನು ಎತ್ತ ಅಂತ ಗೊತ್ತಿರೋದಿಲ್ಲ. ಯಾರನ್ನಾದ್ರೂ ಕೇಳೋಣ ಅಂತ ಹೇಳಿದ್ರೆ ಅವ್ರ ಭಾಷೆ ನಮಗೆ ಬರೋಲ್ಲ, ನಮ್ಮ ಭಾಷೆ ಅವ್ರಿಗೆ ಬರೋದಿಲ್ಲ. ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಅನ್ನೋದು ಗೊತ್ತಿರೋದಿಲ್ಲ. ಅದರಿಂದ ತುಂಬಾ ಕಷ್ಟ ಆಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಇಲ್ಲಿ ಯಾರಾದರೂ ನಿಮಗೆ ಏನಾದರೂ ಹೇಳೋದಕ್ಕೆ ಬಂದರೆ ಅದನ್ನು ಕೇಳೋದಕ್ಕೆ ಹೋಗಬೇಡಿ. ಮತ್ತೆ ಕೆಲವರು ನಿಮಗೆ ಅದು ಇದು ತೋರಿಸ್ತೀವಿ ಬನ್ನಿ ಅಂತ ಹೇಳಿದ್ರೆ ಅವ್ರ ಮಾತು ಕೇಳಿ ಹೋಗೋದಕ್ಕೆ ಹೋಗಬೇಡಿ. ಯಾಕಂದರೆ ಅದಕ್ಕಾಗಿ ಕೆಲವೊಂದಷ್ಟು ಜನ ಇಲ್ಲೇ ಇರ್ತಾರೆ. ಅದರಿಂದ ನಿಮ್ಗೇನಾದರೂ ಸ್ವಲ್ಪ ಅನುಮಾನ ಬಂದರೆ ಅಲ್ಲೇ ದೇವಸ್ಥಾನದ ಸಿಬ್ಬಂದಿದವರು ಇರ್ತಾರೆ, ಅಲ್ಲಲ್ಲಿ
ಅಂಥವ್ರನ್ನ ಕೇಳಿ ಅವರಿಂದ ಮಾಹಿತಿನ ಪಡ್ಕೋಬೋದು. ನೀವು ಇಲ್ಲಿ ಯಾವುದೇ ವಸ್ತುನ ತಗೊಳ್ಳೋದಕ್ಕೆ ಮುಂಚೆ ಅದ್ರ ಬೆಲೆನ ತಿಳ್ಕೊಳ್ಳಿ. ಯಾಕಂದರೆ ಇಲ್ಲೆಲ್ಲನೂ 1 to 2 ರಾತ್ರಿ ಹೊತ್ತು ಅಂಗಡಿಗಳೆಲ್ಲ ಇಲ್ಲಿ ಪಳಪಳನೆ ಹೊಳಿತಾ ಇರ್ತವೆ. ದಿನ ಯಾವುದು ರಾತ್ರಿ ಯಾವುದು ಅಂತ ಗೊತ್ತಾಗೋದೇ ಇಲ್ಲ. TTD ದೇವಸ್ಥಾನದ ವತಿಯಿಂದ ಇಲ್ಲಿ ಬರುವ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಥರದ ವಸತಿ ಸೌಲಭ್ಯಗಳನ್ನು ಮಾಡಿಕೊಟ್ಟಿದೆ. ಆದರೆ ಇದು ಯಾರಿಗೂ ಗೊತ್ತಾಗೋದಿಲ್ಲ. ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ. ಇದು ಒಂದು ದೊಡ್ಡ ಪೇಟೆ ಥರ ಇರುತ್ತೆ. ಮೇಲೆ ಬೆಟ್ಟದ ಮೇಲೆ ಇರುವ ಹಾಗೇ ಇರೋದಿಲ್ಲ. ಅದರಿಂದ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಬಂದವರಿಗೆ ಫುಲ್ ಕನ್ಫ್ಯೂಷನ್ ಆಗುತ್ತೆ. ಅದರಲ್ಲಿನೂ 6 ತಿಂಗಳಿಗೊಂದ್ಸಲಿ ಈ ಕಡೆ ಇರೋದು ಈ ಕಡೆ, ಈ ಕಡೆ ಇರೋದು ಈ ಕಡೆ ಚೇಂಜ್ ಆಗ್ತಾ ಇರುತ್ತೆ. ಆ ತಿರುಪತಿಯಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ. ಅದರಿಂದ ನಿಮ್ಗೆ ಏನಾದರೂ ಆ ಥರ ಡೌಟ್ ಬಂದರೆ ಅಲ್ಲೇ ಯಾರನ್ನಾದರೂ ಒಳ್ಳೆಯವ್ರನ್ನ ನೋಡಿ ಕೇಳಿ ತಿಳ್ಕೊಂಡು ಆಮೇಲೆ ವ್ಯವಹರಿಸಿ. ಸ್ನೇಹಿತರೆ, ವಿಡಿಯೋ ಆದರೆ ಇನ್ನೂ ನಾನು ತುಂಬ ಮಾಡಿದ್ದೆ. ಆದರೆ ನನ್ನಿಂದ ಆಗ್ತಾಯಿಲ್ಲ ವಾಯ್ಸ್ ಓವರ್ ಕೊಡೋದಕ್ಕೆ ಮತ್ತು ಈ ಎಡಿಟ್ ಮಾಡೋದಕ್ಕೆ ಎಲ್ಲ ಆಗ್ತಾಯಿಲ್ಲ. ಅದರಿಂದ ತುಂಬ ವಿಡಿಯೋ ಆದರೆ ತೆಗೆದ್ಬಿಟ್ಟಿದ್ದೀನಿ. ಏನೋ ಈ ಸಲಿಗೆ ಅಡ್ಜಸ್ಟ್ ಮಾಡಿಕೊಳ್ಳಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ನೋಡೋಣ. ಈ ವಿಡಿಯೋ ನಾನು ಮಾಡಿರೋದ್ರ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಸದ್ಯಕ್ಕೆ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಎಲ್ರಿಗೂ ಅಷ್ಟೈಶ್ವರ್ಯ ಆರೋಗ್ಯವನ್ನು ಕೊಟ್ಟು ಸದಾಕಾಲ ಕಾಪಾಡಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶ್ರೀರಾಮ್.